ಅರ್ಶಿನಗುಂಟೆ ಗ್ರಾಮದಲ್ಲಿ ಪುರಾತನ ಕಾಲದಿಂದ ಹನುಮ ಜಯಂತಿನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅದರಂತೆ ಈ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಶ್ರೀ ಆಂಜನೇಯ ಸ್ವಾಮಿಗೆ ಅಭಿಷೇಕ ಆಯಿತು, ಮಹಾಮಂಗಳಾರತಿ ನಡೀತು, ಅನ್ನ ಸಂತರ್ಪಣೆ ಆಯಿತು. ಈಗ ಉತ್ಸವದ ಮೆರವಣಿಗೆ ಇದೆ. ಇವಾಗ ಪ್ರಮುಖ ಬೀದಿಗಳಲ್ಲಿ ಅರ್ಶಿನಗುಂಟೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೀತದೆ. ಆದ್ದರಿಂದ ಏನು ಭಕ್ತರು ನಂಬ್ಕೊಂಡಿದ್ದೀವೋ ಅದೇ ರೀತಿ ನಮ್ಮ ಆಂಜನೇಯ ನಮ್ಮ ಅರ್ಶಿನಗುಂಟೆ ಗ್ರಾಮದಲ್ಲಿ ಎಲ್ಲರೂ ಸಮೃದ್ಧಿಯಾಗಿದ್ದಾರೆ. ಎಲ್ಲರೂ ಅದನ್ನೇ ನಂಬ್ಕೊಂಡಿದ್ದಾರೆ. ಅವನ ಭಕ್ತಿ, ಅವನ ಮುಖ ನೋಡ್ಕೊಂಡು ಹೋದರೆ ನಮಗೆಲ್ಲ ಒಳ್ಳೆ ಕೆಲಸಗಳು ಕಾರ್ಯಗಳು ಆಗ್ತವೆ ಅಂತ ನಂಬಿಕೆ ಇದೆ. ಸಹಕಾರ ತುಂಬ ಇದೆ ನಮಗೆ. ಶಾಸಕರು ತುಂಬ ಬೆಂಬಲ ಇದೆ. ನಮ್ಮ ಅರ್ಶಿನಗುಂಟೆ ಗ್ರಾಮಕ್ಕೆ ಒಂದು 12-13 ಕೋಟಿ ರೂಪಾಯಿ ಅನುದಾನಗಳನ್ನ ಹಾಕಿದ್ದಾರೆ. ರಸ್ತೆಗೂ, ಓವರ್ ಹೆಡ್ ಟ್ಯಾಂಕು, ಪ್ರತಿಯೊಂದು ಕೆಲಸವೂ ಆಗ್ತದೆ ಅಂತ ಎಲ್ಲನೂ ಇನ್ನೇನು ಆಕ್ಷನ್ ಪ್ಲಾನ್ DP ಎಲ್ಲ ಆಗಿದೆ. ನೀವು ಕೆಲಸಗಳು ವರ್ಕ್ ಪೂಜೆ ಮಾಡಬೇಕು. ಇನ್ನೊಂದು 15 ದಿವಸ 20 ದಿವಸ ಪೂಜೆ ಮಾಡ್ತಾರೆ. ಭಕ್ತಾದಿಗಳಿಗೆ ನಾವು ದೇವ್ರನ್ನ ನಂಬಬೇಕು, ಒಳ್ಳೆ ಕೆಲಸಗಳು ಆಗಬೇಕು. ದೇವರ ಆಶೀರ್ವಾದ ಇದ್ದೇ ಇರುತ್ತೆ, ಒಳ್ಳೊಳ್ಳೆ ಕೆಲಸಗಳು ಆಗ್ತವೆ. ಅದನ್ನು ದೇವ್ರು ನಂಬಿದ್ರೆ ಯಾವತ್ತೂ ನಾವು ಕೆಡೋದಿಲ್ಲ ಅನ್ನೋದು ಒಂದು ಪೂರ್ವಜರ ರಾಮಾಯಣ ಮಹಾಭಾರತ ಎಲ್ಲ ನೋಡ್ತಾ ಇದ್ದೀವಲ್ಲ, ಅದೇ ರೀತಿ ನಡ್ಕೊಂಡು ಹೋಗ್ತದೆ. ಆಂಜನೇಯ ಆ ಥರ ಶಕ್ತಿ ಅವ್ರಿಗೆ ಕೊಟ್ಟಿದ್ದಾರೆ. ಆಂಜನೇಯ ಇರಬೇಕಪ್ಪ, ಊರಿನ ಕೆಲಸಗಳು ಮಾಡಬೇಕು, ಅವನ ಶಕ್ತಿ, ಆಂಜನೇಯ ಶಕ್ತಿ ಇದೆ. ಅದಕ್ಕೋಸ್ಕರ ಶಾಸಕರು ಶಾಂತಿಯುತವಾಗಿ ಇದ್ದು ಎಲ್ಲ ಕೆಲಸಗಳು ನಮ್ಮ ಹತ್ರ ಏನೇನು ಚರ್ಚೆ ಮಾಡಿ ಊರಿಗೆ ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಕೇಳಿದ್ರು. ಇಂತಿಂಥವು ಆಗಬೇಕು ಅಂತ ಹೇಳಿದ್ವಿ. ಮೆಟ್ರೋ ಸ್ಟೇಷನ್ ಬೇಕು ಅಂತ ಬಸ್ ಸ್ಟಾಪ್ ಇರಲಿಲ್ಲ, ಅದನ್ನು ಇದು ಮಾಡಿದ್ರಣ ದಯಮಾಡಿ ನಮಗೆ ಬಸ್ ಸ್ಟ್ಯಾಂಡ್ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ, ನಿಲ್ದಾಣ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಮೆಟ್ರೋ ಸ್ಟೇಷನ್ ಅದರಂತೆ ಆಯಿತು ಅಂತ ಒಪ್ಕೊಂಡಿದ್ದಾರೆ. ಡೆಪ್ಟಿ CM ಹತ್ರ ನಾನು ಮಾತಾಡ್ತೀನಿ, ಲೆಟ್ರ್ ಮಾಡ್ತೀನಿ ಅಂತ ಹೇಳಿದರೆ ಆ ಕೆಲಸ ಯಾವುದೇ ಕಾರಣಕ್ಕೂ ಮಾಡಿಕೊಡ್ತೀನಿ. ನೀವು ಅರ್ಶಿನಗುಂಟೆ ಗ್ರಾಮಕ್ಕೆ ನೀವೇನು ಇಟ್ಕೊಂಡಿದ್ದೀರ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿಕೊಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. R. ಚಂದ್ರಕುಮಾರ್, ಮಾಜಿ ಅಧ್ಯಕ್ಷರು, ಅರ್ಶಿನಗುಂಟೆ ಗ್ರಾಮ ಪಂಚಾಯಿತಿ.